ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ 2022ರ ಕ್ಲಾಶ್ ಇರ್ತಾ ಕ್ಯಾಸಲ್ ಪ್ರೀಮಿಯಂ ಲೈವ್ ಅಂಟು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಡಬ್ಲ್ಯೂ ಅವರು ಮೇಲ್ಗಡೆ ಸ್ಟ್ರಕ್ಚರ್ ಅಲ್ಲಿ ಕ್ಯಾಸಲ್ ನೇ ಬಿಲ್ಡ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಒಂದು ಅದ್ಭುತವಾದ ಸ್ಟೇಡಿಯಂ ಅದಾಗಿತ್ತು, ಪ್ರಿನ್ಸಿಪಾಲಿಟಿ ಸ್ಟೇಡಿಯಂ ಕಾರ್ಡಿಫ್ ಅಲ್ಲಿ ಇರೋದು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಆದಷ್ಟು ಬೇಗ ಡಬ್ಲ್ಯೂ ಅವರು ಇನ್ನ ಒಂದು ಶೋನ ಅಲ್ಲಿ ಹೋಸ್ಟ್ ಮಾಡ್ತಾರಂತೆ. ಸೊ ಮತ್ತೊಮ್ಮೆ ಸೇಮ್ ಸ್ಟೇಡಿಯಂ ಅಲ್ಲಿ ಡಬ್ಲ್ಯೂ ಇನ್ನ ಒಂದು ಶೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ಡಬ್ಲ್ಯೂ ಬಳಿ ತುಂಬಾನೇ ಓಪನ್ ಅಪ್ ಸ್ಪೇಸ್ ಸಿಗುತ್ತೆ. ಅಲ್ಲಿ ಯಾವ್ದಾದ್ರು ಒಂದು ಸ್ಟ್ರಕ್ಚರ್ ನ ಬಿಲ್ಡ್ ಮಾಡೋದಕ್ಕೆ ನೋಡೋಣ ಗೈಸ್ ಯಾವ ಶೋ ಪ್ರಿನ್ಸಿಪಾಲಿಟಿ ಸ್ಟೇಡಿಯಂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಇನ್ನ ಸ್ಟ್ರಕ್ಚರ್ ನ ಬಿಲ್ಡ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ರಾಯಲ್ ರಂಬಲ್ ಗೋಸ್ಕರ ಸೌದಿ ಅರೇಬಿಯಾದಲ್ಲಿ ರಸಲ್ ಮೇನಿಯಾ ಲೆವೆಲ್ ನ ಸ್ಟೇಜ್ ರೆಡಿ ಆಗ್ತಾ ಇದೆ. ಎಸ್ ಗೈಸ್, ನೀವು ಕೇಳಿಸ್ಕೊತಿರೋದು ಕರೆಕ್ಟ್, ಯಾಕಂದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಸೌದಿ ಅರೇಬಿಯಾದವರು ರಸಲ್ ಮೇನಿಯಾ ಲೆವೆಲ್ ಸ್ಟೇಡಿಯಂ ನ ರಾಯಲ್ ರಂಬಲ್ ಗೋಸ್ಕರ ಬಿಲ್ಡ್ ಮಾಡ್ತಾ ಇದಾರಂತೆ. ಅಂಡ್ ಎಂಟ್ರೆನ್ಸ್ ಅಲ್ಲಿ ಕೆಲವೊಂದಷ್ಟು ಬಿಲ್ಡಿಂಗ್ ಸ್ಟ್ರಕ್ಚರ್ ನ ಅವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಲೀಕ್ಡ್ ಫುಟೇಜಸ್ ಗಳು ಬಂದಿತ್ತು, ನಾನು ನಿಮಗೆ ತಿಳಿಸಿದ್ದೆ. ಎಂಟ್ರೆನ್ಸ್ ನ ಅವರು ತುಂಬಾನೇ ಯೂನಿಕ್ ಆಗಿ ಕ್ರಿಯೇಟಿವ್ ಆಗಿ ತುಂಬಾನೇ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರಬಹುದು, ಸ್ಟೇಜ್ ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ತಾ ಇದ್ದೀನಿ ಗಾಯ್ಸ್, ಯಾವಾಗ ರಿವೀಲ್ ಆಗುತ್ತೆ ಈ ಬಾರಿಯ ರಾಯಲ್ ರಂಬಲ್ ಸ್ಟೇಜ್ ಅಂತ. ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ, ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು. ಯಾಕಂದ್ರೆ ಸರಿಯಾಗಿ ಇನ್ನ ಒಂದು ವಾರ ಅಷ್ಟೇ ಇರೋದು. ಒಂದು ವಾರದಲ್ಲಿ ಅವರು ಕಂಪ್ಲೀಟ್ ಸ್ಟೇಡಿಯಂ ನ ಸ್ಟೇಜ್ ನ ಎಲ್ಲದನ್ನು ಕೂಡ ಮಾಡಬೇಕು. ನೋಡ್ಬೇಕು ಈಗ ಕೆಲಸ ಎಷ್ಟು ಸ್ಪೀಡ್ ಆಗಿ ಸಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ರಾಯಲ್ ರಂಬಲ್ ಬಗ್ಗೆನೇ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ರಾಯಲ್ ರಂಬಲ್ ಅಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ನಿನ್ನೆ ನೈಟ್ ಅಪ್ಡೇಟ್ ಬಂದಿತ್ತು, ಸ್ಯಾಮಿ ಝೈನ್ ಅವರು ರಸಲ್ ಮೇನಿಯಾಗಿಂತ ಮುಂಚೆ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ. ಅಂಡ್ ಎಲ್ಲಾ ಡಾಟ್ಸ್ ಗಳು ಕೂಡ ಕನೆಕ್ಟ್ ಆಗ್ತಾ ಇತ್ತು. ಸ್ಯಾಮಿ ಝೈನ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನಡೀತಾ ಇದೆ. ಅವರ ಇನ್ನ ಒಂದು ಹೋಮ್ ಗ್ರೌಂಡ್ ಸೌದಿ ಅರೇಬಿಯಾದಲ್ಲಿ ರಾಯಲ್ ರಂಬಲ್ ನಡೀತಾ ಇದೆ. ಅಂಡ್ ಅಲ್ಲಿ ಅವರಿಗೆ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಗುತ್ತೆ ಅಂತ. ಅಂಡ್ ಈಗ ಅದನ್ನ ಅವರು ಸರಿ ಕೂಡ ಮಾಡಿದ್ದಾರೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ನಮಗೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನನಗೆ ಅನ್ಸೋದಿಲ್ಲ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ವಿನ್ ಆಗ್ತಾರೆ ಅಂತ. ನನ್ನ ಪ್ರಕಾರ ರ್ಯಾಂಡಿ ಆರ್ಟನ್ ಅವರಿಗೆ ಸಿಗ್ಬೇಕಾಗಿತ್ತು ಗುರು. ಗೊತ್ತಿಲ್ಲ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಅವರನ್ನ ಏನ್ ಮಾಡಬೇಕು ಅಂತ ಇಟ್ಕೋತಾ ಇದ್ದಾರೆ ಅಂತ. ನಿಮ್ಮ ಅಭಿಪ್ರಾಯ ಏನಪ್ಪಾ ಈ ಒಂದು ಮ್ಯಾಚ್ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇನ್ನು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡ್ರೂ ಮ್ಯಾಕೆಂಟೈರ್ ಅವರು ಹೋಗ್ತಾ ಇದ್ದಾರೆ ರಸಲ್ ಮೇನಿಯಾಗೆ ಆಸ್ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್. ಎಸ್ ಕ್ಲಿಯರ್ ಅಪ್ಡೇಟ್. ಫೈಟ್ ಫುಲ್ ಸೆಲೆಕ್ಟ್ ಅವರು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸದ್ಯಕ್ಕೆ ಡಬ್ಲ್ಯೂ ಬಳಿ ಯಾವುದೇ ರೀತಿಯ ಪ್ಲಾನ್ಸ್ ಇಲ್ವಂತೆ ಡ್ರೂ ಮ್ಯಾಕೆಂಟೈರ್ ಅವರ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾಗಿಂತ ಮುಂಚೆನೆ ಕಿತ್ಕೊಳ್ಳೋದಕ್ಕೆ. ಸೊ ಡ್ರೂ ಮ್ಯಾಕೆಂಟೈರ್ ಇಸ್ ನೌ ಗೋಯಿಂಗ್ ಆಸ್ ಅವರ್ ಚಾಂಪಿಯನ್ ಅಟ್ ರಸಲ್ ಮೇನಿಯಾ. ನೋಡೋಣ ಗೈಸ್ ಅವರನ್ನ ಯಾರು ಫೇಸ್ ಮಾಡ್ತಾರೆ ಈಗ ರಸಲ್ ಮೇನಿಯಾದಲ್ಲಿ ಅಂತ. ಅಂಡ್ ಇನ್ನ ಒಂದು ಕ್ಲಿಯರ್ ಇಂಟ್ ಏನಪ್ಪಾ ಅಂದ್ರೆ, ಒಂದು ನಮಗೆ ರಸಲ್ ಮೇನಿಯಾದಲ್ಲಿ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಕೋಡಿ ರೋಡ್ಸ್ ವರ್ಸಸ್ ಜೇಕೋಬ್ ಫಾಟೋ ಅವರ ನಡುವೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು, ಅಥವಾ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ರಸಲ್ ಮೇನಿಯಾ 42 ಅಲ್ಲಿ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ. ಈ ಎರಡು ಮ್ಯಾಚ್ ಅಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ಗೆ ಬಿಲ್ಡ್ ಮಾಡ್ತಾರೆ. ನನ್ನ ಪ್ರಕಾರ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನ ಮಾಡೋದ್ರ ಬದಲು ಜೇಕೋಬ್ ಫಾಟೋ ಅವರನ್ನು ಕೂಡ ಆಡ್ ಮಾಡಿ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಬೇಸಿಕಲಿ ನೋಡಬೇಕು ಅಂತ ಇರೋದು ರೋಮನ್ ರೈನ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್. ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆದ್ದು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ. ಬಟ್ ಡಬ್ಲ್ಯೂ ಅವರು ಈಗಾಗಲೇ ಪ್ಲಾನ್ಸ್ ಗಳನ್ನ ಮಾಡ್ಕೊಂಡಿದ್ದಾರಂತೆ. ಅಂಡ್ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಏನ್ ಪ್ಲಾನ್ ಮಾಡ್ತಾ ಇದ್ರು, ಈಗ ಅದನ್ನೆಲ್ಲದನ್ನು ಕೂಡ ಟ್ರಾಶ್ ಗೆ ಎಸ್ತಿದಾರಂತೆ. ಎಸ್, ಎಲ್ಲದನ್ನು ಕೂಡ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿದಾರಂತೆ. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಮಾಡೋದಕ್ಕೆ ಎರಡು ಪಾರ್ಟೀಸ್ ಗಳು ಕೂಡ ಒಪ್ಕೊ ಇರಲಿಲ್ಲ. ಎಸ್, ಒಂದು ಪಾರ್ಟಿ ಒಪ್ಕೊಂಡ್ರೆ ಇನ್ನೊಂದು ಪಾರ್ಟಿಗೆ ಈ ಒಂದು ಮ್ಯಾಚ್ ನ ಮಾಡೋದು ಇಷ್ಟ ಇರಲಿಲ್ಲ. ಅಂಡ್ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನ ಕ್ಯಾನ್ಸಲ್ ಮಾಡಿ ಡಬ್ಲ್ಯೂ ಅವರು ಈಗ ಸಿಂಪಲ್ ಆಗಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ, ಅಥವಾ ಡ್ರೂ ಮ್ಯಾಕೆಂಟೈರ್ ಕೋಡಿ ರೋಡ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್? ಹಿಂಗಾದ್ರೆ ರೋಮನ್ ರೈನ್ಸ್ ಅವರ ಕತೆ ಏನು? ರೋಮನ್ ರೈನ್ಸ್ ಅವರು ಈ ಬಾರಿಯ ರಾಯಲ್ ರಂಬಲ್ ಗೆ ತನ್ನ ಅಫಿಷಿಯಲ್ ಎಂಟ್ರಿನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ರೋಮನ್ ರೈನ್ಸ್ ಅವರು ಏನಾದ್ರು ರಾಯಲ್ ರಂಬಲ್ ನ ಗೆದ್ರೆ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚಾಲೆಂಜ್ ಮಾಡ್ತಾರೋ, ಅಥವಾ ಆ ಕಡೆ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಏನಾದ್ರು ಡಬ್ಲ್ಯೂ ಅವರು ಪ್ಲಾನ್ ಮಾಡುತ್ತೋ. ಈ ಕಡೆ ಸಿಎಂ ಪಂಕ್ ಅವರಿಗೆ ಯಾವುದೇ ರೀತಿಯ ಅಪೋನೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ಕಡೆ ಡ್ರೂ ಮ್ಯಾಕೆಂಟೈರ್ ಕೋಡಿ ರೋಡ್ಸ್ ಹಾಗೆ ಜೇಕೋಬ್ ಫಾಟೋ ಅವರ ಆಂಗಲ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ತಗೊಂಡೋದ್ರೆ ನನ್ನ ಪ್ರಕಾರ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು ಅಂತ ಅನ್ಕೋತೀನಿ ರಸಲ್ ಮೇನಿಯಾಗೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.